ನಟ ಅಲ್ಲು ಅರ್ಜುನ್ಗೆ ಜಾಮೀನು ಮಂಜೂರಾಗಿದೆ. ಮಧ್ಯಂತರ ಜಾಮೀನು ನೀಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ತೆಲಂಗಾಣದ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ನಟ ಅಲ್ಲು ಅರ್ಜುನ್ಗೆ ಜಾಮೀನನ್ನ ನೀಡಿದೆ. ಮಧ್ಯಂತರ ಜಾಮೀನನ್ನ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸಿನಿಮಾ ಬಿಡುಗಡೆಯ ವೇಳೆ ಕಾಲ್ತುಣಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ಗೆ ಈಗ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ನಟ ಅಲ್ಲು ಅರ್ಜುನ್ಗೆ ಜಾಮೀನು ಮಂಜೂರಾಗಿದೆ. ತೆಲಂಗಾಣದ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಜೈಲಿಗೆ ಸೇರಿದ ತಕ್ಷಣವೇ ಬೇಲನ್ನು ನೀಡಲಾಗಿದೆ. ಚಂಚಲಗೂಡ ಜೈಲನ್ನ ಸೇರಿದ್ರು ಅಲ್ಲು ಅರ್ಜುನ್. ಪುಷ್ಪ 2 ಸಿನಿಮಾದ ರಿಲೀಸ್ ವೇಳೆ ಥಿಯೇಟರ್ನಲ್ಲಿ ಕಾಲ್ತುಣಿತಕ್ಕೆ ಉಂಟಾಗಿ ಮಹಿಳೆ ಮತ್ತು ಆತನ ಮಗ ಸಾವನ್ನಪ್ಪಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ಅಲ್ಲು ಅರ್ಜುನನ್ನ ಅರೆಸ್ಟ್ ಮಾಡಲಾಗಿತ್ತು, ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗ ಮಧ್ಯಂತರ ಜಾಮೀನು ಮಂಜೂರು ಮಾಡಲಾಗಿದೆ. 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿತ್ತು ನಟ ಅಲ್ಲು ಅರ್ಜುನ್ಗೆ. ಇವತ್ತು ಅರೆಸ್ಟ್ ಮಾಡಿದ್ದಾರೆ, ಅಂದ್ರೆ ಬಂಧನಕ್ಕೊಳಪಡಿಸಿದ್ದಾರೆ. ತಕ್ಷಣವೇ ಇಂದೇ ಜಾಮೀನು ಮಂಜೂರಾಗಿದೆ ನೋಡಿ. ನಟ ಅಲ್ಲು ಅರ್ಜುನ್ಗೆ ಜಾಮೀನು ಮಂಜೂರಾಗಿದೆ. ಮಧ್ಯಂತರ ಜಾಮೀನನ್ನ ನೀಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ತೆಲಂಗಾಣ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಮಂಜೂರು ಮಾಡಲಾಗಿದೆ. ಜೈಲಿಗೆ ಸೇರಿದ ತಕ್ಷಣವೇ ಬೇಲ್ ಸಿಕ್ಕಿದೆ ನಟ ಅಲ್ಲು ಅರ್ಜುನ್ಗೆ. ಚಂಚಲಗೂಡ ಜೈಲಿನಲ್ಲಿ ನಟ ಅಲ್ಲು ಅರ್ಜುನ್ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಎಲ್ಲವೂ ಕೂಡ ಮುಗಿದಿತ್ತು. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು. ಆದರೆ ಈಗ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಪುಷ್ಪ 2 ಸಿನಿಮಾದ ರಿಲೀಸ್ ವೇಳೆ ಥಿಯೇಟರ್ನಲ್ಲಿ ನಟ ಅಲ್ಲು ಅರ್ಜುನ್ ಭೇಟಿಯನ್ನ ನೀಡಿರ್ತಾರೆ ಥಿಯೇಟರ್ಗೆ. ಈ ಸಂದರ್ಭದಲ್ಲಿ ಮಹಿಳೆ ಮತ್ತು ಒಂದು ಮಗು ಕಾಲ್ತುಣಿತಕ್ಕೆ ಉಂಟಾಗಿ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಲ್ಲು ಅರ್ಜುನ್ ಮನೆಗೆ ಹೋಗ್ತಾರೆ ಪೊಲೀಸರು. ಅಲ್ಲು ಅರ್ಜುನನ್ನ ವಿಚಾರಣಾಧೀನ ಕೈದಿಯಾಗಿ ಒಳಪಡಿಸಿ ಬಂಧಿಸಿ ಕರ್ಕೊಂಡು ಬಂದಿದ್ರು. ಅಲ್ಲು ಅರ್ಜುನ್ಗೂ ಕೂಡ ಶಾಕ್, ಯಾಕೆಂದ್ರೆ ಯಾವುದೇ ಒಂದು ನೋಟಿಸ್ ಅನ್ನ ನೀಡಿಲ್ಲ, ಯಾವುದೇ ಒಂದು ಮಾಹಿತಿಯನ್ನ ನೀಡಿಲ್ಲ. ಪೊಲೀಸರು ಏಕಾಏಕಿ ಇವತ್ತು ಬೆಳಿಗ್ಗೆ ಅಲ್ಲು ಅರ್ಜುನ್ ಮನೆ ಮುಂದೆ ಇದ್ರು. ನಾನು ಬೆಡ್ರೂಮ್ನಲ್ಲಿ ಇರುವಾಗಲೇ ಬಂದು ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲು ಅರ್ಜುನ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನೋಡಿ, ನಾವು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ಮಂಜೂರಾದ ನಂತರ ಹೊರಬರ್ತಿದ್ದಾರೆ. ಜೈಲಿನಿಂದ ಅಲ್ಲು ಅರ್ಜುನ್ ಹೊರಬರ್ತಿರುವಂತಹ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ನ್ಯೂಸ್ 18 ನಲ್ಲಿ ನಟ ಅಲ್ಲು ಅರ್ಜುನ್ ಮಧ್ಯಂತರ ಜಾಮೀನನ್ನ ಪಡೆದು ಹೊರಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ.